ಸರ್ಕಾರದ ಪ್ರಯೋಗಕ್ಕೆ ಕೊರೋನಾಗೆ ಬಲಿಯಾಯ್ತಾ ಕರುನಾಡು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಪೂರಕವಾದಂತಹ ಒಂದು ಸುದ್ದಿಯನ್ನು ಕೊಡ್ತೀವಿ. ಸರ್ಕಾರದ ಪ್ರಯೋಗಕ್ಕೆ ಕರ್ನಾಟಕವೇ ಬಲಿಯಾಯ್ತಾ ಈ ಕೊರೋನಾಗೆ ಅಂತಕ್ಕಂಥ ಆತಂಕ. ಇದು ಅಕ್ಷರಶಃ 10 ಎಡವಟ್ಟು 100 ಆತಂಕಗಳ ಸುದ್ದಿ. ರಾಜ್ಯಕ್ಕೆ ಒಕ್ಕರಿಸಿದೆ ಕೊರೋನಾ ಗಂಡಾಂತರ. ಹಾಗಾದರೆ ಈ ಕೊರೋನಾ ಗಂಡಾಂತರಕ್ಕೆ ಕಾರಣ ಏನು? ಸರ್ಕಾರದ ಪ್ರಯೋಗಕ್ಕೆ ಕೊರೋನಾಗೆ ಬಲಿಯಾಯ್ತಾ ಕರುನಾಡು ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ 10 ಎಡವಟ್ಟು, ಇದರಿಂದ 100 ಆತಂಕ. ಹಾಗಾದರೆ ರಾಜ್ಯ ಸರ್ಕಾರದ 10 ಎಡವಟ್ಟುಗಳಾದರೂ ಏನು? ಈ ಕುರಿತಂತೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಸರ್ಕಾರದ ಎಡವಟ್ಟುಗಳಿಂದಲೇ ಕೊರೋನಾ ಕಂಟಕ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಟೈಮಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಬೇಕಾಬಿಟ್ಟಿ ನಿರ್ಧಾರಗಳು, ಸರಣಿ ಎಡವಟ್ಟುಗಳ ಮೂಲಕ ಮನೆಯೊಳಗೆ ಹೆಮ್ಮಾರಿಯನ್ನ ಆಹ್ವಾನ ಕೊಡಲಾಗಿದೆ. ಎಡವಟ್ಟು ಪಾಲಿಸಿಗಳಿಂದ ರಾಜ್ಯಕ್ಕೆ ಕೊರೋನಾ ತಲೆ ಬಿಸಿ ಜಾಸ್ತಿ ಆಗ್ತಾ ಇದೆ. ಕೊರೋನಾ ತಜ್ಞರಿಂದಲೇ ಸರ್ಕಾರದ ವಿರುದ್ಧ ಅಸಮಾಧಾನ ಕೂಡ ಮೂಡಿ ಬರ್ತಾ ಇದೆ. 10 ಎಡವಟ್ಟು, ಆ 10 ಎಡವಟ್ಟಿನ ಹೆಜ್ಜೆ ಕರುನಾಡಲ್ಲಿ ಕೊರೋನಾ ರಣಕೇಕೆ ಹಾಕೋದಕ್ಕೆ ಕಾರಣವಾಗಿದೆ. ಸರ್ಕಾರದ 10 ತಪ್ಪು ಹೆಜ್ಜೆ ಈಗ 100 ಆಪತ್ತನ್ನು ತಂದಿಡ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಪೋಸ್. ಸರ್ಕಾರ ಕೈಗೊಂಡಂತಹ ಹಲವಾರು ಎಡವಟ್ಟಿನ ನಿರ್ಧಾರ, ಹಲವಾರು ತಪ್ಪಿನ ನಿರ್ಧಾರಗಳಿಂದ ಮನೆಗೆ ಬೀದಿಲಿ ಹೋಗೋ ಮಾರಿ ಮನೆ ಒಳಗೆ ಆಹ್ವಾನ ಕೊಟ್ಟಂತೆ ಆಗಿದೆ. ಕೊರೋನಾ ತಜ್ಞರೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10 ಎಡವಟ್ಟು ಹೆಜ್ಜೆ ಕರುನಾಡಲ್ಲಿ ಕೊರೋನಾ ರಣಕೇಕೆ ಹಾಕೋದಕ್ಕೆ ಕಾರಣವಾಗಿದೆ. ಸೊ ಸರ್ಕಾರದ ಈ 10 ತಪ್ಪು ಹೆಜ್ಜೆ 100 ಆಪತ್ತನ್ನು ತಂದಿಡ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರದ ಆ 10 ಎಡವಟ್ಟುಗಳು ಏನು? ಸರ್ಕಾರದ ಎಡವಟ್ಟುಗಳನ್ನು ಕೆಲವೇ ಕ್ಷಣದಲ್ಲಿ ಪಬ್ಲಿಕ್ ಮಾಡ್ತಾ ಇದ್ದೀವಿ. ಸರ್ಕಾರದ ಅಸಲಿ ಬಣ್ಣವನ್ನು ಬಯಲು ಮಾಡಲಿದೆ ನಿಮ್ಮ ಪಬ್ಲಿಕ್ ಟಿವಿ. BSY ಸರ್ಕಾರದ ವೈಫಲ್ಯಗಳು ಒಂದೊಂದಾಗಿಯೇ ಅನಾವರಣ ಮಾಡ್ತಾ ಹೋಗ್ತೀವಿ. ಎಡವಟ್ಟು ಏನು, ಆ ಎಡವಟ್ಟಿನಿಂದ ಆಗಿರತಕ್ಕಂಥ ಕಂಟಕಗಳೇನು, ತೊಂದರೆಗಳೇನು, ಎಡವಟ್ಟಿನಿಂದ ಯಾವ ರೀತಿ ಗಂಡಾಂತರ ನಮ್ಮ ರಾಜ್ಯಕ್ಕೆ ಬಂದೊದಗಿದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ BSY ಸರ್ಕಾರದ ವೈಫಲ್ಯಗಳನ್ನು ಒಂದೊಂದಾಗೆ ಅನಾವರಣ ಮಾಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರದ ಆ 10 ಎಡವಟ್ಟುಗಳು ಏನು ಅಂತ ಹೇಳ್ತೀವಿ. ಸರ್ಕಾರದ ಎಡವಟ್ಟುಗಳು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಎಡವಟ್ಟುಗಳು ಏನು ಅಂತ. ಎಡವಟ್ಟು ನಂಬರ್ 1, ದಿನಕ್ಕೊಂದು ರೀತಿಯಲ್ಲಿ ಕ್ವಾರಂಟೈನ್ ನಿಯಮಗಳು. ದಿನಕ್ಕೊಂದು ರೀತಿಯಲ್ಲಿ ಕ್ವಾರಂಟೈನ್ ನಿಯಮ. ಆರಂಭದಲ್ಲಿ ಅನ್ಯ ರಾಜ್ಯಗಳಿಂದ ಬಂದವರಿಗೆ 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. 14 ದಿನ ಅವರು ಇಚ್ಛೆಪಟ್ಟ ಹೋಟೆಲ್ಗಳಲ್ಲೋ ಅಥವಾ ಯಾವುದಾದ್ರೂ ವಸತಿ ಗೃಹಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಿ 14 ದಿನವಾದ ನಂತರ ಅವ್ರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ನಂತರ ಅವ್ರನ್ನ ಬಿಡುಗಡೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇತ್ತು. ಅದಾಯಿತು. ನಂತರ ಮಹಾರಾಷ್ಟ್ರದಿಂದ ಬಂದವರಿಗೆ ಮಾತ್ರ ಸಾಂಸ್ಥಿಕ ಕ್ವಾರಂಟೈನ್, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರಿಗೆ ಹೋಮ್ ಕ್ವಾರಂಟೈನ್ ಅಂತ ಆದೇಶವನ್ನು ಹೊರಡಿಸ್ತು. ಇಲ್ಲಿ ನಿಮಗೆ ಎಡವಟ್ಟುಗಳು ಶುರುವಾಗೋದಕ್ಕೆ ಶುರುವಾಯಿತು. ಅಂದರೆ ಮೊದಲಿಗೆ ಅನ್ಯ ರಾಜ್ಯದಿಂದ ಬಂದವರು ಎಲ್ರಿಗೂ ಕೂಡ ಅಂತ ಹೇಳಿದ್ರು. ಆ ನಂತರ ಕೇವಲ ಮಹಾರಾಷ್ಟ್ರದಿಂದ ಬಂದವರಿಗೆ. ಮೂರನೇದು, 14 ದಿನಗಳಿಂದ 7 ದಿನಗಳಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅವಧಿಯನ್ನು ಇಳಿಕೆ ಮಾಡಿದ್ದು ಮತ್ತೊಂದು ಎಡವಟ್ಟು. ಆಯಿತು, ಮಹಾರಾಷ್ಟ್ರದಿಂದ ಬಂದವ್ರನ್ನೇ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವ್ರನ್ನ 14 ದಿನಗಳು ಸಾಂಸ್ಥಿಕ ಕ್ವಾರಂಟೈನ್ಗೆ ಒಳಪಡಿಸಿದ್ರ? ಇಲ್ಲ. ಆ ನಂತರ ಏನು ಮಾಡಿದ್ರು, 14 ದಿನಗಳಿಂದ 7 ದಿನಕ್ಕೆ ಇಳಿಸಿದ್ರು. 14 ದಿನಗಳಿಂದ 7 ದಿನಗಳಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅವಧಿ ಇಳಿಕೆ ಮಾಡಿದ್ದು ಮತ್ತೊಂದು ತೊಂದರೆ ಆಯಿತು. ಇದರ ಜೊತೆಗೆ ಹೋಮ್ ಕ್ವಾರಂಟೈನ್ ಅವಧಿಯನ್ನು ಕೂಡ 14 ದಿನಗಳಿಂದ 7 ದಿನಕ್ಕೆ ಇಳಿಕೆ ಮಾಡಿದ್ರು. ಬೇರೆ ರಾಜ್ಯದಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ ಅಂದರು, ಅದು ಕೂಡ 14 ದಿನ ಮಾಡಲಿಲ್ಲ, ಸರಿಯಾಗಿ 7 ದಿನಕ್ಕೆ ಇಳಿಕೆ ಮಾಡಿದ್ರು. ಸೋಂಕು ಹೆಚ್ಚಳದ ಬೆನ್ನಲ್ಲೇ ಚೆನ್ನೈ ಮತ್ತು ದೆಹಲಿಯಿಂದ ಬಂದವರಿಗೆ 3 ದಿನಗಳ ಸಾಂಸ್ಥಿಕ ಕ್ವಾರಂಟೈನ್ ಅಂತ ಇನ್ನೊಂದು ಆದೇಶ ಹೊರಡಿಸಿದ್ರು. ನೋಡಿ, ಆದೇಶಗಳು ಹೇಗೆ ಬದಲಾಗ್ತಾ ಹೋಯಿತು. ಅದಕ್ಕೆ ನಾವು ಹೇಳಿದ್ದು ದಿನಕ್ಕೊಂದು ಕ್ವಾರಂಟೈನ್ ನಿಯಮ. ಆರಂಭದಲ್ಲಿ ಅನ್ಯ ರಾಜ್ಯಗಳಿಂದ ಬಂದವರಿಗೆ 14 ದಿನ ಸಾಂಸ್ಥಿಕ ಕ್ವಾರಂಟೈನ್ ಅಂದರು. ನಂತರ ಮಹಾರಾಷ್ಟ್ರದಿಂದ ಬಂದವರಿಗೆ ಮಾತ್ರ ಸಾಂಸ್ಥಿಕ ಕ್ವಾರಂಟೈನ್ ಅಂದರು.
ಆನಂತರ 14 ದಿನಗಳಿಂದ 7 ದಿನಕ್ಕೆ ಸಾಂಸ್ಥಿಕ ಕ್ವಾರಂಟೈನ್ ಅವಧಿಯನ್ನು ಇಳಿಕೆ ಮಾಡಿದ್ರು. ಹೋಮ್ ಕ್ವಾರಂಟೈನ್ ಅವಧಿಯನ್ನು ಕೂಡ 14 ದಿನಗಳಿಂದ 7 ದಿನಕ್ಕೆ ಇಳಿಕೆ ಮಾಡಿದ್ರು. ಸೋಂಕು ಯಾವಾಗ ಹೆಚ್ಚಳವಾಯಿತು ಅದರ ಬೆನ್ನಲ್ಲೇ ಚೆನ್ನೈ ಮತ್ತು ದೆಹಲಿಯಿಂದ ಬಂದವರಿಗೆ 3 ದಿನ ಸಾಂಸ್ಥಿಕ ಕ್ವಾರಂಟೈನ್ ಅಂತಕ್ಕಂಥ ನಿಯಮ. ಇದು ಸೋಂಕು ಹರಡೋದಕ್ಕೆ, ಹಬ್ಬೋದಕ್ಕೆ, ಡಬಲ್ ಆಗೋದಕ್ಕೆ ಕಾರಣವಾಯಿತು. ರಾಜ್ಯ ಸರ್ಕಾರದ ಎರಡನೇ ಎಡವಟ್ಟು ಏನು ಅಂತ ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಹೇಳ್ತು, ಹಿಂದೆ ಮುಂದೆ ನೋಡದೆ ರಾಜ್ಯ ಸರ್ಕಾರ ಅದನ್ನು ಪಾಲಿಸ್ತು. ಏನು? ಅಂತರ್ರಾಜ್ಯದಿಂದ ಬಂದವರಿಗೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಚೆನ್ನೈ ಅಂದರೆ ತಮಿಳುನಾಡು, ಕೇರಳ ಮುಂತಾದ ರಾಜ್ಯಗಳಿಂದ ಬಂದವ್ರನ್ನ ಸ್ವಾಗತ ಮಾಡಿ ರೆಡ್ ಕಾರ್ಪೆಟ್ ಹಾಸಿ ಅವರನ್ನ ಸ್ವಾಗತ ಮಾಡಿದ್ದಾಯಿತು. ಕೊನೆ ಪಕ್ಷ ಕೊರೋನಾ ಟೆಸ್ಟ್ ಮಾಡಿ ಅಂತಲೂ ಹೇಳಲಿಲ್ಲ. ಈ ಎಡವಟ್ಟಿನ ಪರಿಣಾಮ ರಾಜ್ಯದ ಮುಂದೆ ಮಹಾ ಆಪತ್ತು ಶುರುವಾಯಿತು. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ರಾಜ್ಯ ಸರ್ಕಾರದ ಎಡವಟ್ಟು ನಂಬರ್ 2, ಅಂತರ್ರಾಜ್ಯದಿಂದ ಬಂದವರನ್ನ ನೀವು ಕೊರೋನಾ ಟೆಸ್ಟ್ ಮಾಡಿ ಒಳಗೆ ಕರ್ಕೊಂಡಿದ್ದಿದ್ರೆ ನಮ್ಮ ರಾಜ್ಯ ಇವತ್ತಿಗೂ ಕೂಡ ಸೇಫ್ ಪ್ಲೇಸ್ನಲ್ಲಿ ಇರ್ತಾ ಇತ್ತು. ಗೊತ್ತಲ್ಲ ನಿಮಗೆ, ಮಂಡ್ಯದಲ್ಲಿ ಏನಾಯಿತು, ಹಾಸನದಲ್ಲಿ ಏನಾಯಿತು, ಯಾದಗಿರಿನಲ್ಲಿ ಏನಾಯಿತು, ಕಲಬುರಗಿನಲ್ಲಿ ಏನಾಯಿತು, ಎಲ್ಲ ಕಡೆನೂ ಕೂಡ ಮಹಾರಾಷ್ಟ್ರದಿಂದ ಬಂದವರಿಂದಲೇ ವಿಪರೀತವಾದ ಸೋಂಕು ಜಾಸ್ತಿ ಆಯಿತು. ಅವರೆಲ್ಲರೂ ಕೂಡ ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಇದ್ದಂಥವ್ರು, ಕೆಲವರೆಲ್ಲ ಆ ಗ್ರೀನ್ ಝೋನ್ ಜಿಲ್ಲೆಗಳನ್ನೆಲ್ಲ ಆಹುತಿ ಪಡಿತಾ ಹೋಯಿತು ಕೊರೋನಾ. ಇದು ಅಂತರ್ರಾಜ್ಯದಿಂದ ಬಂದವರಿಗೆ ಬಾಗಿಲು ತೆರೆದಿದ್ದರ ಎಡವಟ್ಟು ರಾಜ್ಯ ಸರ್ಕಾರದ ನಿರ್ಧಾರ. ನೋಡಿ, ಎರಡನೇ ಎಡವಟ್ಟು ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತ ಹೇಳ್ತೀವಿ. ಕನಿಷ್ಠ ಪಕ್ಷ ನೀವೊಂದು ರಿಪೋರ್ಟ್ ತಗೊಂಡ್ಬನ್ರಪ್ಪ, ನಿಮ್ಮನ್ನು ರಾಜ್ಯದೊಳಕ್ಕೆ ಬಿಟ್ಕೋತೀವಿ ಅಂತ ಕೂಡ ರಾಜ್ಯ ಸರ್ಕಾರ ಹೇಳಲಿಲ್ಲ. ಅದರಲ್ಲೂ ಮಹಾರಾಷ್ಟ್ರದಿಂದ ಬಂದವರಿಗೆ ಆರಂಭದ ದಿನಗಳಲ್ಲಿ ಒಂದೊಂದು ಜಿಲ್ಲೆಗೂ 5,000 6,000 ಜನ ಎಂಟ್ರಿ ಕೊಟ್ಟರು. ಬಂದವರಲ್ಲಿ ಬಹುತೇಕರಿಗೆ ಕೊರೋನಾ ಪಾಸಿಟಿವ್. ರಾಜ್ಯ ಸರ್ಕಾರ ಆ ನಂತರ ಎಂಥ ಎಡವಟ್ಟು ಮಾಡ್ಕೊಂಡ್ವಪ್ಪ ಅಂತ, ಆದರೆ ಅದನ್ನು ಹೇಳ್ಕೊಳ್ಳೋ ಹಂಗಿಲ್ಲ, ಬಿಡೋ ಹಂಗಿಲ್ಲ. ಸೊ ಆ ರೀತಿ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದ್ದು ಬಹಳ ದೊಡ್ಡ ಎಡವಟ್ಟನ್ನು, ಬಹಳ ದೊಡ್ಡ ತಪ್ಪನ್ನು ಮಾಡದಂತೆ. ಮಹಾರಾಷ್ಟ್ರದಿಂದ ಏಕಾಏಕಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು ಜನ. ಮಹಾರಾಷ್ಟ್ರದಲ್ಲಿ ಕಾರ್ಮಿಕರು ಏನಿದ್ರು ಕರ್ನಾಟಕ ಮೂಲದವರು ಎಲ್ಲರೂ ವಾಪಸ್ ಬಂದ್ಬಿಟ್ರು. ಟೆಸ್ಟಿಂಗನ್ನು ಕಡ್ಡಾಯಗೊಳಿಸದೆ ರಾಜ್ಯಕ್ಕೆ ಬರೋದಕ್ಕೆ ಸಿಗ್ನಲ್ ಕೊಟ್ಟಿದ್ದು ಅತಿ ದೊಡ್ಡ ತಪ್ಪು. ಕೆಲವು ರಾಜ್ಯದವರು ನೀವು ಟೆಸ್ಟಿಂಗನ್ನು ಮಾಡಿಸ್ಕೊಂಡ್ರೆ ನಮ್ಮ ರಾಜ್ಯಕ್ಕೆ ಬಿಟ್ಕೋತೀವಿ ಅಂತ ಹೇಳಿದ್ರು. ಆದರೆ ಕರ್ನಾಟಕ ಹಂಗೆ ಮಾಡಲಿಲ್ಲ. ಟೆಸ್ಟಿಂಗನ್ನು ಕಡ್ಡಾಯಗೊಳಿಸದೆ ರಾಜ್ಯಕ್ಕೆ ಬರೋದಕ್ಕೆ ಸಿಗ್ನಲ್ ಕೊಟ್ಟಿದ್ದು ಮತ್ತೊಂದು ದೊಡ್ಡ ತಪ್ಪಾಯಿತು. ಕೊರೋನಾ ಟೆಸ್ಟ್ ರಿಪೋರ್ಟನ್ನು ಕಡ್ಡಾಯ ಮಾಡಲೇ ಇಲ್ಲ. ಕೊರೋನಾ ಟೆಸ್ಟ್ ರಿಪೋರ್ಟನ್ನು ಕಡ್ಡಾಯ ಮಾಡಲಿಲ್ಲ. ಅದನ್ನು ಮಾಡಿಸ್ಕೊಂಡು ಬಂದರೆ ಮಾತ್ರ ಬಿಡ್ತೀವಿ ಅಂದಿದ್ರೆ ಇವತ್ತೊಂದು ದಿನ ನಮ್ಮ ರಾಜ್ಯದಲ್ಲಿ 3,000ನೂ ದಾಟ್ತಾ ಇರಲಿಲ್ಲ ಸೋಂಕಿತರ ಸಂಖ್ಯೆ. 3,000-3,500 ಆಸುಪಾಸಿನಲ್ಲಿ ಇರ್ತಾ ಇತ್ತು. ಕಡ್ಡಾಯ ಮಾಡಿದ್ರೆ ಕೊರೋನಾ ಹೆಚ್ಚಾಗ್ತಾ ಇರಲಿಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಕೊರೋನಾ ಟೆಸ್ಟನ್ನು ಮಾಡಿಸ್ಕೊಂಡು ರಾಜ್ಯಕ್ಕೆ ಬನ್ನಿ ಅಂತ ಹೇಳಿದ್ದಿದ್ರೆ ಕೊರೋನಾ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಿರಲಿಲ್ಲ, ಅರ್ಧಕ್ಕರ್ಧ ಕಡಿಮೆ ಆಗ್ತಾ ಇತ್ತು. ಕ್ವಾರಂಟೈನ್ಗೆ ಸಿದ್ಧತೆ ನಡೆಸದೆ ಎಲ್ಲೆಂದರಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರ್ಯಾರನ್ನ ಎಲ್ಲೆಲ್ಲಿ ಕ್ವಾರಂಟೈನ್ ಮಾಡಬೇಕು ಅಂತ ಇವರು ಕರೆಕ್ಟಾಗಿ ಸಿದ್ಧತೆಯನ್ನೇ ಮಾಡಿಕೊಳ್ಳಿಲ್ಲ. ಎಲ್ಲೆಂದರಲ್ಲಿ ಆಯಾ ಜಿಲ್ಲೆಗೆ ಬಂದ್ರ ಹಾಕಿ ಹಾಸ್ಟೆಲ್ಗೆ, ಹಾಕಿ ಅಲ್ಲೊಂದು ಸ್ಕೂಲ್ಗೆ ಅಂತಂದ್ಬಿಟ್ಟು ಎಡವಟ್ಟು ಮಾಡಿಕೊಂತು. ಕ್ವಾರಂಟೈನ್ ಕೇಂದ್ರಗಳ ಅವ್ಯವಸ್ಥೆಯಿಂದಲೂ ಕೂಡ ಸೋಂಕು ಹೆಚ್ಚಳವಾಗಿದೆ. ರಿಮೆಂಬರ್, ಕ್ವಾರಂಟೈನ್ ಕೇಂದ್ರಗಳ ಅವ್ಯವಸ್ಥೆ ಬಗ್ಗೆ ಎಷ್ಟೋ ಜನ ವಿಡಿಯೋ ಮಾಡಿ ನಮಗೆ ಕಳಿಸ್ತಾ ಇದ್ರು. ನಾವು ಕೆಲವನ್ನ ತೋರಿಸಿದ್ದೀವಿ, ಇಲ್ಲ ಅಂತ ಅಲ್ಲ. ಅಲ್ಲಿನ ಅವ್ಯವಸ್ಥೆಗಳಿಂದಲೂ ಕೂಡ ಸೋಂಕು ಹೆಚ್ಚಳವಾಯಿತು. ಕಾಮನ್ ಟಾಯ್ಲೆಟ್ಟು, ಒಂದೇ ಒಂದು ಸ್ನಾನದ ಕೋಣೆ ಈ ರೀತಿ ಇತ್ತು. ಇನ್ನೇನಾಗುತ್ತೆ ಮತ್ತೆ ಸೋಂಕು ಜಾಸ್ತಿ ಆಗಿದೆ. ಸಿಂಗಲ್ ಟಾಯ್ಲೆಟ್ ಬಳಕೆಯಿಂದ ಕೊರೋನಾ ಸೋಂಕು ರಾಜ್ಯದಲ್ಲಿ ಸ್ಫೋಟವಾಯಿತು. ಸಿಂಗಲ್ ಟಾಯ್ಲೆಟ್ ಬಳಕೆ, ನಾವು ಇದ್ರ ಬಗ್ಗೆ ಎಲ್ಲ ಸುದ್ದಿ ಕೊಟ್ಟಿದ್ವಿ ನಿಮಗೆ. ಯಾಕಾಯಿತು, ಏನಾಯಿತು ಎನ್ನುವ ಬಗ್ಗೆ ಎಲ್ಲ ಈಗಾಗಲೇ ಸಾಕಷ್ಟು ತೀರ್ಮಾನಗಳಾಗಿದೆ. ಸೊ ಹಾಗಾಗಿ ಸಿಂಗಲ್ ಟಾಯ್ಲೆಟ್ ಬಳಕೆಯಿಂದ ಕೊರೋನಾ ಸ್ಫೋಟ ಜಾಸ್ತಿ ಆಯಿತು. ಸೊ ಇದು ಎಡವಟ್ಟು ನಂಬರ್ 2. ಆದರೆ ರಾಜ್ಯ ಸರ್ಕಾರದ 3ನೇ ಎಡವಟ್ಟು ಏನು, ಅದನ್ನು ಕೂಡ ಬಿಗ್ ಎಕ್ಸ್ಪೋಸ್ ಪಬ್ಲಿಕ್ ಟಿವಿಯಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರದ 3ನೇ ಎಡವಟ್ಟು
ರಾಜ್ಯ ಸರ್ಕಾರದ ಮೂರನೇ ಎಡವಟ್ಟು ಏನು? ಹಾಗಾದರೆ ಸರ್ಕಾರದ ಈ ಮೂರನೇ ಎಡವಟ್ಟಿನಿಂದ ಏನು ತೊಂದರೆ ಆಯಿತು? ಸೋಂಕು ಸ್ಫೋಟಕ್ಕೆ ಇದೂ ಕೂಡ ಪ್ರಮುಖ ಕಾರಣವಾಯ್ತಾ? ಆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಎಡವಿದ್ದಾದರೂ ಹೇಗೆ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರದ ಎಡವಟ್ಟು ನಂಬರ್ 3 ನಾವೀಗ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಮೂರನೇ ಎಡವಟ್ಟು, ಸರ್ಕಾರದ ಈ ಎಡವಟ್ಟಿನಿಂದ ಆಗಿದ್ದೇನು? ಸೋಂಕು ಸ್ಫೋಟಕ್ಕೆ ಇದು ಪ್ರಮುಖ ಕಾರಣವಾಯ್ತಾ? ಆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಎಡವಿದ್ದಾದರೂ ಹೇಗೆ? ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಎಡವಟ್ಟು ನಂಬರ್ 3, ರೋಗ ಲಕ್ಷಣ ಇದ್ದವರಿಗೆ ಮಾತ್ರ ಕೊರೋನಾ ಟೆಸ್ಟಿಂಗ್ ಅನ್ನು ಮಾಡೋದಕ್ಕೆ ಶುರು ಮಾಡಿತು ರಾಜ್ಯ ಸರ್ಕಾರ. ಇದು ಅತಿ ದೊಡ್ಡ ಎಡವಟ್ಟಿದು. ಆರಂಭದಲ್ಲಿ ಅನ್ಯ ರಾಜ್ಯದಿಂದ ಬಂದ ಎಲ್ಲರಿಗೂ ಕೊರೋನಾ ಟೆಸ್ಟ್ ಅಂತ ಹೇಳಿದ್ರು. ಆದರೆ ಅನ್ಯ ರಾಜ್ಯದಿಂದ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆಯೇ ಸರ್ಕಾರ ಕೈ ಚೆಲ್ತು. ಪೂರ್ವ ಸಿದ್ಧತೆಯ ಕೊರತೆಯ ಕಾರಣ ಅಗತ್ಯ ಕಿಟ್ಗಳ ಕೊರತೆ ಕಂಡುಬಂತು. ಪರಿಸ್ಥಿತಿ ಕೈಮೀರುವ ಹೊತ್ತಲ್ಲಿ ರೋಗ ಲಕ್ಷಣ ಇದ್ದವರಿಗಷ್ಟೇ ಟೆಸ್ಟ್ ಅಂತ ಸರ್ಕಾರ ಹೇಳ್ತು. ಪರಿಸ್ಥಿತಿ ಕೈಮೀರುವ ಹೊತ್ತಲ್ಲಿ ರೋಗ ಲಕ್ಷಣ ಇದ್ದವರಿಗಷ್ಟೇ ಟೆಸ್ಟ್ ಅಂತು. ಆದರೆ ರಾಜ್ಯದ 94% ಸೋಂಕಿತರಲ್ಲಿ ರೋಗದ ಲಕ್ಷಣಗಳೇ ಇಲ್ಲ. ಪರಿಣಾಮ ಸದ್ದಿಲ್ಲದೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಹಬ್ಬಿತು. ನೀವು ಅನ್ಯ ರಾಜ್ಯದಿಂದ ಬಂದವ್ರನ್ನ ಬಿಟ್ಟುಬಿಡಿ, ಪಾದರಾಯನಪುರದಂತಹ ಹಾಟ್ಸ್ಪಾಟ್ನಲ್ಲಿ ಪ್ರತಿ ರೋಡು ಪ್ರತಿ ಮನೆಗೂ ಟೆಸ್ಟಿಂಗ್ ಮಾಡ್ತೀವಿ, ರ್ಯಾಂಡಮ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಪಾದರಾಯನಪುರವನ್ನೇ ಇವರಿಗೆ ಕಂಪ್ಲೀಟ್ ಕವರ್ ಮಾಡೋಕ್ಕಾಗಲಿಲ್ಲ, ಹೊಂಗಸಂದ್ರವನ್ನು ಕಂಪ್ಲೀಟ್ ಕವರ್ ಮಾಡೋಕ್ಕಾಗಲಿಲ್ಲ, ಶಿವಾಜಿನಗರವನ್ನು ಕಂಪ್ಲೀಟ್ ಕವರ್ ಮಾಡೋಕ್ಕಾಗಲಿಲ್ಲ. ಇನ್ನು ಅನ್ಯ ರಾಜ್ಯದಿಂದ ಬಂದವ್ರನ್ನ ಇವರು ಕವರ್ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಆ ಥರ ಆದೇಶವನ್ನು ಕೊಟ್ಟಿದ್ದಷ್ಟೇ. ಆ ನಂತರ ಏನಾಯಿತು? ಕಂಪ್ಲೀಟಾಗಿ 94% ಸೋಂಕಿತರಿಗೆ ಯಾವ ಸೋಂಕು ಕಾಣಿಸಿಕೊಳ್ಳದೆ ಅವರು ಆ ನಂತರ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಹೋಯಿತು. ಸೊ ಹಾಗಾಗಿ ಪೂರ್ವ ಸಿದ್ಧತೆಯ ಕೊರತೆಯ ಕಾರಣ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಯಿತು. ಮೂರನೇ ಮತ್ತು ಅತಿ ದೊಡ್ಡ ಎಡವಟ್ಟನ್ನು ಹೇಳ್ತಾ ಇದ್ದೀವಿ. ರೋಗ ಲಕ್ಷಣ ಇದ್ದವರಿಗಷ್ಟೇ ಟೆಸ್ಟಿಂಗ್. ಈಗಲೂ ಕೂಡ ಎಚ್ಚೆತ್ಕೊಂಡು ಸರ್ಕಾರ ರ್ಯಾಂಡಮ್ ಟೆಸ್ಟನ್ನು ಮಾಡಿ 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 ಅಂತ ಆ ಟಾಸ್ಕ್ ಫೋರ್ಸ್ನಲ್ಲಿ ಇದ್ದಂತಹ ಸಮಿತಿಯ ಪ್ರಮುಖರೆಲ್ಲರೂ ಹೇಳಿದರು, ಈಗಲೂ ಮಾಡಿ, ಈಗಲೂ ಬಿಡಬೇಡಿ, ರಾಜ್ಯದಲ್ಲಿರುವ ಪ್ರತಿಯೊಬ್ಬರನ್ನೂ ಟೆಸ್ಟ್ ಮಾಡಿ. ಮೋದಿ ಅವರು ಮೊನ್ನೆ ಹೇಳಿದ್ದಾರೆ, ಅಮಿತ್ ಶಾ ಅವರು ಹೇಳಿದ್ದಾರೆ, ಎಲ್ರಿಗೂ ಟೆಸ್ಟ್ ಮಾಡ್ತೀವಿ ಅಂತ. ಆದರೆ ನಿಮ್ಮ ಬಳಿ ಅಷ್ಟೊಂದು ಕಿಟ್ ಇದೆಯಾ? ಖಂಡಿತ ಇಲ್ಲ. ರಾಜ್ಯ ಸರ್ಕಾರದ 4ನೇ ಎಡವಟ್ಟಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಿದ್ದು ಎಲ್ಲಿ? ಈಗಿನ ಎಡವಟ್ಟು ಸಾಲದು ಅಂತ ಮತ್ತಷ್ಟು ಮಗದಷ್ಟು ಎಡವಟ್ಟನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತು. ಹಾಗಾದರೆ ಆ ಎಡವಟ್ಟು ಏನು? ಯಾಕೆ BSY ಸರ್ಕಾರ ಇಂಥ ನಿರ್ಧಾರವನ್ನು ಕೈಗೊಳ್ತು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರದ ಎಡವಟ್ಟು ನಂಬರ್ 4 ಬಿಗ್ ಎಕ್ಸ್ಪೋಸ್ ನೋಡ್ತಾ ಹೋಗೋಣ. ಹಾಗಾದರೆ ಎಡವಟ್ಟು ನಂಬರ್ 4 ಏನು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟು ನಂಬರ್ 4 ಓಕೆ, ಏನು ರಾಜ್ಯ ಸರ್ಕಾರ ಯಾಕೆ ಈ ರೀತಿ ನಿರ್ಧಾರಕ್ಕೆ ಕೈಗೊಂಡು, ಯಾಕೆ ಈ ನಿರ್ಧಾರಕ್ಕೆ ಬಂತು? ಇದಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಕೊರೋನಾ ಟೆಸ್ಟಿಂಗನ್ನೇ ಕಡಿಮೆ ಮಾಡ್ತಾ ಬಂತು ರಾಜ್ಯ ಸರ್ಕಾರ. ಆ್ಯಕ್ಚುಲಿ ರ್ಯಾಂಡಮ್ ಟೆಸ್ಟ್ ಮಾಡಿ ಪ್ರತಿಯೊಬ್ಬರನ್ನೂ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಕೊರೋನಾ ಪರೀಕ್ಷೆ ಇಳಿಮುಖವಾಯಿತು. ನೋಡೋಣ ಡೀಟೇಲ್ಸು. ಮೇ ಅಂತ್ಯಕ್ಕೆ ಪ್ರತಿದಿನ 15,000 ಟೆಸ್ಟ್ ಆಗ್ತಾ ಇತ್ತು. ಮೇ ಅಂತ್ಯದ ಹೊತ್ತಿಗೆ, ಕಳೆದ ತಿಂಗಳ ಅಂತ್ಯದ ವೇಳೆಗೆ ಪ್ರತಿನಿತ್ಯ 15,000 ಟೆಸ್ಟಿಂಗ್ ಆಗ್ತಾ ಇತ್ತು. ಆದರೆ ಜೂನ್ 13ರ ವೇಳೆಗೆ 15,000ದಿಂದ 7,000ಕ್ಕೆ ಇಳಿಕೆ ಆಗೋಯ್ತು. ಅಂದರೆ ಇದು ಮೊನ್ನೆಯ ಲೆಕ್ಕ ಕೊಡ್ತಾ ಇರೋದು ನಾವು ನಿಮಗೆ. ಜೂನ್ 13ಕ್ಕೆ 7,000ಕ್ಕೆ ಇಳಿಕೆ ಆಗಿಬಿಡ್ತು. ಲ್ಯಾಬ್ ಸಂಖ್ಯೆ ಅಂತೂ ಹೆಚ್ಚಳವಾಗ್ತಾನೇ ಇದೆ ನಮ್ಮ ರಾಜ್ಯದಲ್ಲಿ. ಪ್ರತಿನಿತ್ಯ ಲ್ಯಾಬ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಆಗಿದ್ದೇನು? ಟೆಸ್ಟ್ ಸಂಖ್ಯೆ ಇಳಿಮುಖವಾಗಿಬಿಡ್ತು. ಇನ್ಫ್ಯಾಕ್ಟ್ ಜಾಸ್ತಿ ಆಗಬೇಕಿತ್ತು, 15,000ಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಇಳಿಮುಖ ಮಾಡಿ ಆವ್ರೇಜ್ 7,000ಕ್ಕೆ ತಂದು ನಿಲ್ಲಿಸ್ಬಿಡ್ತು. ಅಂದರೆ ಏನಾಯಿತು? ಅಲ್ಲಿಗೆ ಕೊರೋನಾ ಸೋಂಕು ಪತ್ತೆಗೆ ಅನಗತ್ಯವಾದ ವಿಳಂಬವಾಗೋದಕ್ಕೆ ಶುರುವಾಯಿತು. ನಿಮಗೆ ಗೊತ್ತಿದೆ, ಕೊರೋನಾ ಎಷ್ಟು ಬೇಗ ಪತ್ತೆ ಮಾಡ್ತೀವೋ ಅಷ್ಟು ಬೇಗ ಗುಣಮುಖರಾಗ್ತಾರೆ. ಆದರೆ ಸರ್ಕಾರ ಮಾಡಿದ್ದೇನು? ಕೊರೋನಾ ಸೋಂಕು ಪತ್ತೆ ಮಾಡೋದಕ್ಕೆ ಅನಗತ್ಯ ವಿಳಂಬಕ್ಕೆ ಮೊರೆ ಹೋಯಿತು. ದಿಢೀರಂತ ಕೊರೋನಾ
ಟೆಸ್ಟ್ಗಳ ಪ್ರಮಾಣವನ್ನು ಇಳಿಕೆ ಮಾಡ್ತು. ಕಾರಣ ನಮ್ಮಲ್ಲಿ ಟೆಸ್ಟಿಂಗ್ ಕಿಟ್ಗಳ ಕೊರತೆ ಇದೆ ಅಂತ ಸಮಜಾಯಿಷಿಯನ್ನು ಕೊಡೋದಕ್ಕೆ ಶುರುವಾಯಿತು. ಇದನ್ನು ಪೂರ್ವ ತಯಾರಿ ಮಾಡಿಕೊಳ್ಬೇಕಾಗಿತ್ತು. ತಜ್ಞರ ಸಮಿತಿ ಆಲ್ರೆಡಿ ಹೇಳಿತ್ತು ಜೂನ್ ಜುಲೈ ಆಗಸ್ಟ್ ವೇಳೆಗೆ ಕೊರೋನಾ ಜಾಸ್ತಿ ಆಗುತ್ತೆ ಅಂತ. ಅಂದರೆ ಅರ್ಥ ಕೊರೋನಾ ಟೆಸ್ಟಿಂಗನ್ನು ಕೂಡ ಇವರು ಜಾಸ್ತಿ ಮಾಡ್ಕೋಬೇಕಾಗಿತ್ತು. ಕೇಂದ್ರ ಸರ್ಕಾರದಿಂದ ಹೆಚ್ಚೆಚ್ಚು ಕಿಟ್ಗಳನ್ನು ತರಿಸ್ಕೊಳ್ಬೇಕಾಗಿತ್ತು, ಅಥವಾ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಮಾಡ್ತಾ ಖಂಡಿತ ಇಲ್ಲ. 15,000 ಟೆಸ್ಟಿಂಗನ್ನು ಏಕಾಏಕಿ ರಾಜ್ಯ ಸರ್ಕಾರ 7,000ಕ್ಕೆ ಇಳಿಕೆ ಮಾಡ್ತು. ಆಗ ದಿಢೀರಂತ ಕೊರೋನಾ ಟೆಸ್ಟ್ಗಳ ಪ್ರಮಾಣ ಇಳಿಕೆ ಆಗ್ಬಿಡ್ತು. ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ಬಿಡ್ತು. ಓಕೆ, ಇನ್ನು ಕೊರೋನಾ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಎಡವಟ್ಟು ನಿರ್ಧಾರಗಳಿಂದ ರಾಜ್ಯದಲ್ಲಿ ಸೋಂಕಿತರ ಪ್ರಮಾಣ ಹೇಗೆ ಜಾಸ್ತಿ ಆಯಿತು, 4 ಪ್ರಮುಖ ಎಡವಟ್ಟುಗಳ ಬಗ್ಗೆ ಈಗಾಗಲೇ ಪಬ್ಲಿಕ್ ಟಿವಿ ಒಂದು ರೀತಿ ಸರ್ಕಾರದ ಎಡವಟ್ಟುಗಳನ್ನು ಬಿಗ್ ಎಕ್ಸ್ಪೋಸ್ ಮಾಡಿದೆ. ಇನ್ನು ರಾಜ್ಯ ಸರ್ಕಾರದ 5ನೇ ಎಡವಟ್ಟು ಏನು? ಓಕೆ, ರಾಜ್ಯ ಸರ್ಕಾರದ 5ನೇ ಎಡವಟ್ಟು ಏನು ಅಂತ ನೋಡೋಣ. ತನಗೂ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಗೊತ್ತೇ ಆಗಲಿಲ್ಲ. ಒಂದು ರೀತಿ ಅಸಹಾಯಕ ಸ್ಥಿತಿಗೆ ಬಂದ್ಬಿಡ್ತು ರಾಜ್ಯ ಸರ್ಕಾರ. ಕೊಟ್ಟ ಸಲಹೆಯನ್ನು ಪರಿಗಣಿಸಲೇ ಇಲ್ಲ. ತನ್ನ ಮೂಗಿನ ನೇರಕ್ಕೆ ನಡೀತು ಸರ್ಕಾರ. ತನ್ನ ಇತಿಮಿತಿಗೆ ಸಂಬಂಧಪಟ್ಟಂತೆ ತಾನೇ ಒಂದು ಚೌಕಟ್ಟನ್ನು ಹಾಕೊಂಡ್ಬಿಟ್ಟು ಅಷ್ಟರಲ್ಲೇ ನಡೆಯೋದು ಅಂತ ತೀರ್ಮಾನಕ್ಕೆ ಬಂದುಬಿಡ್ತು. ಸೊ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರದ 5ನೇ ಎಡವಟ್ಟು ಏನು ಅಂತಕ್ಕಂಥದ್ದನ್ನು ಈಗ ನಾವು ಅನಾವರಣ ಮಾಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರದ 5ನೇ ಎಡವಟ್ಟು ಏನು? ತನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊಟ್ಟ ಸಲಹೆಯನ್ನು ರಾಜ್ಯ ಸರ್ಕಾರ ಪರಿಗಣಿಸಲಿಲ್ಲ. ತನ್ನ ಮೂಗಿನ ನೇರಕ್ಕೆ ನಡೀತು. ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರದ ಎಡವಟ್ಟು ನಂಬರ್ 5 ನೋಡಿ. ರಾಜ್ಯ ಸರ್ಕಾರವೇ ಸ್ಥಾಪಿಸಿದ್ದಂತಹ ವಾರ್ ರೂಮ್, ಕೊರೋನಾ ವಾರ್ ರೂಮ್, ಈ ಕೊರೋನಾ ವಾರ್ ರೂಮ್ ಕೊಟ್ಟಂತಹ ಸಲಹೆಯನ್ನು ರಾಜ್ಯ ಸರ್ಕಾರ ಪರಿಗಣಿಸಲೇ ಇಲ್ಲ. ಇದು 5ನೇ ಎಡವಟ್ಟು ರಾಜ್ಯ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು. ಸೋಂಕು ಹೆಚ್ಚಾಗುತ್ತೆ, ಎಚ್ಚರ ಅಂತ ವಾರ್ ರೂಮ್ ಇದನ್ನು ಏಪ್ರಿಲ್ ಮೇ ತಿಂಗಳಿನ ಆರಂಭದಲ್ಲೇ ಹೇಳಿತ್ತು. ಮುಂದಿನ ದಿನಗಳು ತುಂಬ ಕಠಿಣವಾಗಿರುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ವಾರ್ ರೂಮ್ ವಿಶ್ಲೇಷಣೆಯನ್ನು ಕಡೆಗಣಿಸ್ತು. ಆದರೆ ಗಂಭೀರವಾಗಿ ಸರ್ಕಾರ ಇದನ್ನು ಪರಿಗಣಿಸಲೇ ಇಲ್ಲ. ವಾರ್ ರೂಮ್ ಅಂತ ಇವರೇ ಸ್ಥಾಪನೆ ಮಾಡಿಕೊಂಡು ಅವರು ಕೊಟ್ಟ ಸಲಹೆ ಸೂಚನೆಗಳನ್ನು ಪಾಲಿಸಲೇ ಇಲ್ಲ. ಅನ್ಯ ರಾಜ್ಯದಿಂದ ಬಂದ ಎಲ್ಲರಿಗೂ ಕೊರೋನಾ ಟೆಸ್ಟ್ ಮಾಡಿ ಅಂತ ವಾರ್ ರೂಮ್ ಹೇಳ್ತು. ಮಾಡಿದ್ರೆ ಇವರು ಖಂಡಿತ ಮಾಡಲಿಲ್ಲ. ಅನ್ಯ ರಾಜ್ಯ, ಎಲ್ಲ ರಾಜ್ಯ, ಮಹಾರಾಷ್ಟ್ರ ಅಂತಲೇ ಅಲ್ಲ, ಎಲ್ಲ ರಾಜ್ಯಗಳಿಂದ ಬಂದಂತಹವ್ರನ್ನೂ ಕೊರೋನಾ ಟೆಸ್ಟ್ಗೆ ಒಳಪಡಿಸಿ ಅಂತ ವಾರ್ ರೂಮ್ ಹೇಳ್ತು. ಕೊರೋನಾ ಟೆಸ್ಟ್ ಇರಲಿ ಸ್ವಾಮಿ, ಅವ್ರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತು ನಮ್ಮ ರಾಜ್ಯ ಸರ್ಕಾರ. 14 ದಿನ ಮಾಡಿ ಅಂತೂ 7 ದಿನಕ್ಕೆ ಇಳಿಸ್ತು, 100 ದಿನಕ್ಕೆ ಇಳಿಸ್ತು. ಕೊರೋನಾ ಟೆಸ್ಟ್ಗಳ ವಿಚಾರದಲ್ಲಿ ನಿಯಮಗಳ ಬೇಕಾಬಿಟ್ಟಿ ಸಡಿಲಿಕೆಯನ್ನು ಮಾಡ್ತಾ ಹೋಯಿತು ರಾಜ್ಯ ಸರ್ಕಾರ. ಅಂದರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ನೇ ಇಲ್ಲದೆ ಇರೋ ರೀತಿಯಲ್ಲಿ ನಡ್ಕೊಂಡ್ಬಿಡ್ತು. ವೈಜ್ಞಾನಿಕ ಕಾರಣಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂತು ರಾಜ್ಯ ಸರ್ಕಾರ. ಸೋಂಕು ಲಕ್ಷಣ ಇದ್ದವರಿಗೆ ಮಾತ್ರ ಕೊರೋನಾ ಟೆಸ್ಟ್ಗೆ ಆದೇಶವನ್ನು ಕೊಟ್ಬಿಡ್ತು. ವಾರ್ ರೂಮ್ ಹೇಳಿದ್ದೇನು, ಅನ್ಯ ರಾಜ್ಯದಿಂದ ಬಂದ ಎಲ್ಲರಿಗೂ ಕೊರೋನಾ ಟೆಸ್ಟ್ ಮಾಡಿ ಅಂತ ಹೇಳ್ತು. ಆದರೆ ಕೊರೋನಾ ಟೆಸ್ಟ್ಗಳ ವಿಚಾರದಲ್ಲಿ ನಿಯಮಗಳ ಬೇಕಾಬಿಟ್ಟಿ ಸಡಿಲಿಕೆ ಮಾಡ್ತು ರಾಜ್ಯ ಸರ್ಕಾರ. ಸೋಂಕು ಲಕ್ಷಣ ಇದ್ದವರಿಗೆ ಮಾತ್ರ ಕೊರೋನಾ ಟೆಸ್ಟ್ಗೆ ಆದೇಶ ಕೊಡ್ತು. ಹೀಗಾಗಿಯೇ ರಾಜ್ಯದಲ್ಲಿ ಕೊರೋನಾ ವೈರಸ್ ಮಹಾಸ್ಫೋಟ ಆಗೋದಕ್ಕೆ ಸಾಧ್ಯ ಆಯಿತು. ರಾಜ್ಯ ಸರ್ಕಾರದ 6ನೇ ಎಡವಟ್ಟಿನ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೈಗೆ ಸಿಕ್ಕವರನ್ನು ಹಾಗೆಯೇ ಫ್ರೀಯಾಗಿ ಬಿಡ್ತು ರಾಜ್ಯ ಸರ್ಕಾರ. ಕಣ್ಣ ಮುಂದೆಯೇ ಇದ್ರೂ ಕಡೆಗಣಿಸ್ತು ಸರ್ಕಾರ. ಸರ್ಕಾರ ಯಾರನ್ನು ಪರಿಗಣಿಸದೆ ತಪ್ಪು ಮಾಡ್ತು ಅಂತ ನಿಮಗೆ ಕುತೂಹಲ ಮೂಡ್ತಾ ಇರಬಹುದು. ಹೇಳ್ತೀವಿ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ರಾಜ್ಯ ಸರ್ಕಾರದ 6ನೇ ಎಡವಟ್ಟಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೈಗೆ ಸಿಕ್ಕವರನ್ನೂ ಕೂಡ ಫ್ರೀಯಾಗಿ ಬಿಟ್ಬಿಟ್ರು. ಕಣ್ಣ ಮುಂದೆಯೇ ಇದ್ರೂ ಸರ್ಕಾರ ಕಡೆಗಣಿಸ್ತು. ಹಾಗಾದರೆ ಯಾರನ್ನ ಫ್ರೀ ಆಗಿಬಿಡ್ತು, ಯಾರನ್ನ ಕಡೆಗಣಿಸ್ತು ನೋಡೋಣ. ಒಬ್ಬ ವ್ಯಕ್ತಿ ಸೋಂಕಿತ ಅಂತ ಗೊತ್ತಾದ ಮೇಲೆ ಆತನ ಜೊತೆ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಸಂಪರ್ಕಿತರು ಯಾರು ಅಂತ ನೋಡಿ ಅವರನ್ನು ಕೂಡ ಟೆಸ್ಟ್ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ದ್ವಿತೀಯ ಸಂಪರ್ಕಿತರನ್ನು ಕಣ್ಣ ಮುಂದೆನೇ ಇದ್ದರೂ ಕೂಡ ಅವ್ರನ್ನ ಹಾಗೇ ಬಿಟ್ಬಿಟ್ರು.
ಆರಂಭದಲ್ಲಿ ಮಾತ್ರ ಅವ್ರನ್ನ ಕ್ವಾರಂಟೈನ್ ಮಾಡ್ತಾ ಇದ್ರು. ನಂತರ ದ್ವಿತೀಯ ಹಂತದ ಸಂಪರ್ಕಿತರನ್ನ ಬೇಕಾಬಿಟ್ಟಿ ಬಿಟ್ಟುಬಿಟ್ರು. ದ್ವಿತೀಯ ಸಂಪರ್ಕಿತರಿಗೆ ನೋ ಟೆಸ್ಟ್. ಆರಂಭದಲ್ಲಿ ಸೋಂಕಿತರ ಸಂಪರ್ಕದಲ್ಲಿ ಇದ್ದ ಎಲ್ಲರಿಗೂ ಟೆಸ್ಟ್ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಅಂದರೆ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಸಂಪರ್ಕಿತರು. ಪ್ರಾಥಮಿಕ ಸಂಪರ್ಕ, ದ್ವಿತೀಯ ಸಂಪರ್ಕ ಅಂತ ಹೇಳಿದ್ರೆ ಎಲ್ಲರನ್ನೂ ಟೆಸ್ಟ್ಗೆ ಒಳಪಡಿಸ್ತು, ಎಲ್ಲರನ್ನೂ ಕ್ವಾರಂಟೈನ್ ಮಾಡಿತು. ಆದರೆ ಬರ್ತಾ ಬರ್ತಾ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿತು ರಾಜ್ಯ ಸರ್ಕಾರ. ದ್ವಿತೀಯ ಸಂಪರ್ಕಿತರನ್ನ ಕೈ ಬಿಟ್ಟುಬಿಡ್ತು. ರಾಜ್ಯ ಸರ್ಕಾರ. ಹೊರಗೆ ಓಡಾಡಲು ದ್ವಿತೀಯ ಸಂಪರ್ಕಿತರನ್ನ ಬಿಡ್ತು. ಹೀಗಾಗಿಯೇ ರಾಜ್ಯದಲ್ಲಿ ಕೊರೋನಾ ವೈರಸ್ ಮಹಾಸ್ಫೋಟವಾಯಿತು. ದ್ವಿತೀಯ ಸಂಪರ್ಕಿತರನ್ನ ಅವ್ರಿಗೊಂದು ಕನಿಷ್ಠ ಅವ್ರ ಕೈಗೊಂದು ಸೀಲ್ ಹಾಕಿ 14 ದಿನ ಕ್ವಾರಂಟೈನ್ ಆದರೂ ಮಾಡ್ತಾ ಇತ್ತು ಆರಂಭದಲ್ಲಿ. ಆದರೆ ಆಮೇಲೆ ಪ್ರಾಥಮಿಕ ಸಂಪರ್ಕಿತರನ್ನ ಮಾತ್ರ ಪರಿಗಣನೆಗೆ ತಗೊಂಡು ದ್ವಿತೀಯ ಸಂಪರ್ಕಿತರನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ, ಬಿಟ್ಟುಬಿಟ್ರು ಅವ್ರನ್ನ. ಅವರು ಬಿಂದಾಸಾಗಿ ಹೊರಗಡೆ ಓಡಾಡಕ್ಕೆ ಶುರು ಮಾಡಿದ್ರು. ದ್ವಿತೀಯ ಸಂಪರ್ಕಿತರಲ್ಲೂ ಸಾಕಷ್ಟು ಕೊರೋನಾ ಪಾಸಿಟಿವ್ ಬಂದಿದೆ. ರಿಮೆಂಬರ್ ಎಕ್ಸಾಂಪಲ್, ಶಿವಾಜಿನಗರದ ಹೌಸ್ ಕೀಪರ್ ಒಬ್ಬನಿಂದ ದ್ವಿತೀಯ ಸಂಪರ್ಕಿತರು ಎಷ್ಟು ಜನಕ್ಕೆ ಸೋಂಕು ಬಂದಿದೆ ಅಂತ ನಿಮಗೀಗಾಗಲೇ ಗೊತ್ತಿದೆ. ಹಾಗಾಗಿ ಅವರನ್ನು ಕ್ವಾರಂಟೈನ್ ಮಾಡಬೇಕಾಗಿತ್ತು, ಅವರನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಬೇಕಾಗಿತ್ತು. ರಾಜ್ಯ ಸರ್ಕಾರ ಆ ಕೆಲಸವನ್ನು ಮಾಡಲಿಲ್ಲ. ಮಾಡದಿದ್ದುದರ ಪರಿಣಾಮವನ್ನು ರಾಜ್ಯ ಸರ್ಕಾರ ಈಗ ಎದುರಿಸ್ತಾ ಇದೆ, ಅನುಭವಿಸಬೇಕಾಗಿದೆ ನಾವು ನೀವೆಲ್ಲ. ಒಂದು ವೇಳೆ ಇಲ್ಲಿ ತನಕ ಸ್ಟ್ರಿಕ್ಟ್ ಆಗಿ ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥವ್ರನ್ನೂ ಕೂಡ ಕ್ವಾರಂಟೈನ್ ಮಾಡಿದರೆ, ಕೋವಿಡ್ ಟೆಸ್ಟ್ಗೆ ಒಳಪಡಿಸಿದ್ರೆ ಇಷ್ಟೊಂದು ಸೋಂಕು ಹರಡ್ತಾ ಇರಲಿಲ್ಲ. ಇದು ಕೂಡ ತಜ್ಞರ ಅಭಿಪ್ರಾಯ. ಇನ್ನು ರಾಜ್ಯ ಸರ್ಕಾರದ 7ನೇ ಎಡವಟ್ಟು, ಒಂದೊಂದು ಎಡವಟ್ಟು ಬಗ್ಗೆನೂ ಹೇಳ್ತಾ ಇದ್ರೆ ಅಯ್ಯೋ ರಾಮ, ಎಲ್ಲ ಕೈಯಲ್ಲೇ ಇತ್ತು, ರಾಜ್ಯ ಸರ್ಕಾರದ ಕೈಯಲ್ಲೇ ಇತ್ತು. ಎಲ್ಲವನ್ನೂ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರೆ ಅದ್ಭುತವಾಗಿ ಕಂಟ್ರೋಲ್ ಆಗ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಹಾಗೆ ಮಾಡಲಿಲ್ಲ. ಅದೇ ಬೇಸರದ ಸಂಗತಿ. ಓಕೆ, ನೋಡೋಣ 7ನೇ ಎಡವಟ್ಟು ಏನು ಅಂತ. ರಾಜ್ಯ ಸರ್ಕಾರದ 7ನೇ ಎಡವಟ್ಟು ಏನು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ರೋಗ ಲಕ್ಷಣ ಇದ್ದವರಿಗಷ್ಟೇ ಟೆಸ್ಟ್ ಅಂದಿದ್ದಾಯಿತು, ಇದನ್ನು ಈ ಹಿಂದೆನೇ ಹೇಳಿದ್ದೀವಿ. ಕೊರೋನಾ ಸ್ಯಾಂಪಲ್ ಟೆಸ್ಟಿಂಗ್ ಇಳಿಕೆ ಕೂಡ ಆಯಿತು. ಕೊರೋನಾ ಸ್ಯಾಂಪಲ್ ಟೆಸ್ಟಿಂಗ್ ಇಳಿಕೆ ಆಯಿತು. ಆದರೆ ಚಿಕಿತ್ಸೆ ವಿಚಾರದಲ್ಲೂ ಸರ್ಕಾರ ಎಡವಟ್ಟನ್ನು ಮಾಡ್ತಾ ಇದೆ. ಹಾಗಾದರೆ BSY ಸರ್ಕಾರದ ಆ ಎಡವಟ್ಟು ಏನು? ಚಿಕಿತ್ಸೆ ವಿಚಾರದಲ್ಲಿ ಕೂಡ ಸರ್ಕಾರ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ. ಅದನ್ನೇ ನಾವೀಗ 7ನೇ ಎಡವಟ್ಟು ಅಂತ ಹೇಳ್ತಾ ಇರೋದು. ಹಾಗಾದರೆ ಆ 7ನೇ ಎಡವಟ್ಟು ಏನು? ಒಂದು ಕಡೆ ನೀವು ರೋಗ ಲಕ್ಷಣ ಇದ್ದವರಿಗಷ್ಟೇ ಟೆಸ್ಟಿಂಗ್ ಅಂತ ಹೇಳಿದ್ದಾಯಿತು, ಅದೊಂದು ಎಡವಟ್ಟು. ಕೊರೋನಾ ಸ್ಯಾಂಪಲ್ ಟೆಸ್ಟಿಂಗ್ ಇಳಿಕೆ ಆಯಿತು, ಅದು 2ನೇ ಎಡವಟ್ಟು. ಈಗ ಚಿಕಿತ್ಸೆ ವಿಚಾರದಲ್ಲಿ ಕೂಡ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. ಏನು ಎಡವಟ್ಟು ನೋಡೋಣ ಹಾಗಾದರೆ. ಓಕೆ, 7ನೇ ಎಡವಟ್ಟು ಡಿಸ್ಚಾರ್ಜ್ ಅವಧಿಯಲ್ಲಿ ಇಳಿಕೆಯನ್ನು ಮಾಡಿರ್ತಕ್ಕಂಥದ್ದು. ಏನಿದು ಡಿಸ್ಚಾರ್ಜ್ ಅವಧಿಯಲ್ಲಿ ಇಳಿಕೆ ಮಾಡಿರೋದು? ಮೊದಲು ಡಿಸ್ಚಾರ್ಜ್ ಅವಧಿ ಮಿನಿಮಮ್ 14 ದಿನ ಇತ್ತು. ಅಂದರೆ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ ಬಂದು ಆತನನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ನಂತರ 14 ದಿನಗಳ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಆ ವ್ಯಕ್ತಿಗೆ 5ನೇ ದಿನದಲ್ಲೇ ಪಾಸಿಟಿವ್ ನೆಗೆಟಿವ್ ಆಗಿರ್ಬೋದು, 6ನೇ ದಿನದಲ್ಲಿ ನೆಗೆಟಿವ್ ಆಗಿರ್ಬೋದು, 7ನೇ ದಿನದಲ್ಲಿ ನೆಗೆಟಿವ್ ಆಗಿರ್ಬೋದು. ಆದರೆ ಅವ್ರನ್ನ ಬಿಡ್ತಿರ್ಲಿಲ್ಲ, 14 ದಿನ ಹಾಸ್ಪಿಟಲ್ನಲ್ಲೇ ಇಟ್ಕೋತಾ ಇದ್ರು. ಆ ನಂತರ ಕೊನೆಯದಾಗೊಂದು ಟೆಸ್ಟ್ ಮಾಡಿ ಆತನಿಗೆ ನೆಗೆಟಿವ್ ಬಂದರೆ ಬಿಡುಗಡೆ ಮಾಡ್ತಾ ಇತ್ತು. ಇದು ಆರಂಭದ ದಿನಗಳಲ್ಲಿ. ನಂತರ ಏನು ಮಾಡ್ತು ಅಂತ ಹೇಳ್ತೀವಿ, ಬಹಳ ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಮೊದಲೇನು 14 ದಿನ ಇಟ್ಕೋತಾ ಇದ್ರಲ್ಲ, 14 ದಿನದ ಅವಧಿಯಲ್ಲಿ 2-3 ಬಾರಿ ಟೆಸ್ಟಿಂಗನ್ನು ಕೂಡ ಮಾಡ್ತಾ ಇದ್ರು. ಇದು ಕೂಡ ಆರಂಭದ ದಿನಗಳಲ್ಲಿ. ಆದರೆ ಬರ್ತಾ ಡಿಸ್ಚಾರ್ಜ್ ಅವಧಿಯನ್ನು ಇಳಿಕೆ ಮಾಡಿಬಿಡ್ತು ರಾಜ್ಯ ಸರ್ಕಾರ. ಬರ್ತಾ ಡಿಸ್ಚಾರ್ಜ್ ಅವಧಿಯನ್ನು ಇಳಿಕೆ ಮಾಡ್ತು. ರೋಗ ಲಕ್ಷಣ ಇಲ್ಲದ ಸೋಂಕಿತರನ್ನ 5ರಿಂದ 7ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ನಿಮಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನ ASI ಒಬ್ಬರಿಗೆ ಪಾಸಿಟಿವ್ ಬಂದಿತ್ತು. ಅವ್ರನ್ನ 5ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರಪ್ಪ. ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಿದೆ ಅಂತ ಇಟ್ಕೋಬೇಕು ತಾನೇ, ಅವ್ರನ್ನ 14 ದಿನ ಅವ್ರನ್ನ ಅಬ್ಸರ್ವೇಷನ್ ಇಡಬೇಕು ತಾನೇ, ಇಡಲೇ ಇಲ್ಲ. ನಾಗರಬಾವಿಯ ಯುವಕನೊಬ್ಬನನ್ನು ಕೂಡ 5ನೇ ದಿನಕ್ಕೆ ಅವತ್ತೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಆಯ್ತಾ? ಅಲ್ಲಿಗೆ ಕೊರೋನಾ ಅವಧಿ 5ನೇ ದಿನ ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರನೇ ಬಂದುಬಿಡ್ತಾ. ಸೋಂಕಿತರ ಮೇಲೆ ನಿಗಾ ವಹಿಸುವ ಅವಧಿಯನ್ನು ಕೂಡ ಇಳಿಕೆ ಮಾಡ್ತಾರೆ.
12 ದಿನಕ್ಕೆ ಇದ್ದ ನಿಗಾ ಅವಧಿಯನ್ನು 10 ದಿನಗಳಿಗೆ ಇಳಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ವೈರಸ್ನ ಮಹಾಸ್ಫೋಟ ಆಗೋದಕ್ಕೆ ಕಾರಣ. ನೋಡಿ, ಇದೊಂದೇ ಅಂತಲೇ ಅಲ್ಲ, ನಾವು ನಿಮಗೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದೀವಿ, ಬೇರೆ ಬೇರೆ ಎಡವಟ್ಟನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳಿಂದ ಇವಾಗ ನಾವು 7,000 ಚಿಲ್ಲರೆ ಸೋಂಕಿತರಿಗೆ ಬಂದು ಕೂತಿದ್ದೀವಿ. ಇದೆಲ್ಲವೂ ಕಾರಣ ರಾಜ್ಯ ಸರ್ಕಾರದ ಎಡವಟ್ಟು ನಿರ್ಧಾರಗಳೇ ಕಾರಣ ಅನ್ನೋದಕ್ಕೆ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. 14 ದಿನದ ಅವಧಿಯಲ್ಲಿ ಮೊದಲು ಹಾಸ್ಪಿಟಲ್ನಲ್ಲಿ ಇಟ್ಕೋಬೇಕು ಅಂತ ಆಗ 2-3 ಬಾರಿ ಟೆಸ್ಟ್ ಮಾಡ್ತಾ ಇದ್ರು. ಆದರೆ ಬರ್ತಾ ಡಿಸ್ಚಾರ್ಜ್ ಅವಧಿಯನ್ನು ಇಳಿಕೆ ಮಾಡಿದ್ರು. ರೋಗ ಲಕ್ಷಣ ಇಲ್ಲದ ಸೋಂಕಿತರಿಂದ 5ರಿಂದ 7ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೋಂಕಿತರ ಮೇಲೆ ನಿಗಾ ವಹಿಸುವ ಅವಧಿಯನ್ನು ಕೂಡ ಇಳಿಕೆ ಮಾಡ್ತು. 12 ದಿನಕ್ಕೆ ಇದ್ದ ನಿಗಾ ಅವಧಿಯನ್ನು 10 ದಿನಗಳಿಗೆ ಇಳಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಮಹಾಸ್ಫೋಟವಾಗಿದೆ. ಓಕೆ, ನೋಡೋಣ. ಎಲ್ಲ ಎಡವಟ್ಟುಗಳನ್ನು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತಪ್ಪನ್ನು ತಿದ್ದುಕೊಳ್ಳುತ್ತಾ ಇನ್ನು ಮುಂದಾದರೂ ನೋಡೋಣ. 8ನೇ ಎಡವಟ್ಟು ಏನು? 8ನೇ ಎಡವಟ್ಟು ಹಾಗಾದರೆ ರಾಜ್ಯ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು, ಕೈಯಲ್ಲಿದ್ದ ಅಸ್ತ್ರವನ್ನು ಬಳಸಿಕೊಳ್ಳೇ ಇಲ್ಲ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ 8ನೇ ಎಡವಟ್ಟನ್ನು ಹೇಳ್ತಾ ಇದ್ದೀನಿ. ಕೈಯಲ್ಲಿದ್ದ ಅಸ್ತ್ರವನ್ನು ಬಳಸಿಕೊಳ್ಳಿಲ್ಲ ರಾಜ್ಯ ಸರ್ಕಾರ. ಆ ಅಸ್ತ್ರವನ್ನು ಬಳಸಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಸಲ್ಲದ ನೆಪ ಹೇಳಿ ಯುದ್ಧ ಭೂಮಿಯಲ್ಲಿ ಶಸ್ತ್ರವನ್ನು ಕೆಳಗಿಟ್ಟುಬಿಡ್ತು ರಾಜ್ಯ ಸರ್ಕಾರ. ಅಂದರೆ ಯುದ್ಧ ಭೂಮಿಯಲ್ಲಿ ಶಸ್ತ್ರವನ್ನು ಎತ್ತಿ ಹೋರಾಡಬೇಕಾಗಿದ್ದ ರಾಜ್ಯ ಸರ್ಕಾರ ಅರ್ಧದಲ್ಲೇ ಶಸ್ತ್ರತ್ಯಾಗ ಮಾಡಿತು. ಸರ್ಕಾರ ಕೈಯಲ್ಲಿದ್ದ ಆ ಅಸ್ತ್ರವಾದರೂ ಏನು? ಹಾಗಾದರೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರದ ಎಡವಟ್ಟು ನಂಬರ್ 8 ಬಹಳ ಚೆನ್ನಾಗಿದೆ. 8ನೇ ಎಡವಟ್ಟು ಏನು ಅಂತ ನೋಡೋಣ. ಹಾಗಾದರೆ ಈ ಅಸ್ತ್ರವನ್ನು ಬಳಸಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿದೆ ರಾಜ್ಯ ಸರ್ಕಾರ. ರ್ಯಾಂಡಮ್ ಟೆಸ್ಟ್ ಅನ್ನು ಸ್ಥಗಿತಗೊಳಿಸಿದ್ದು, ಇದನ್ನು ಆಗಲೇ ಹೇಳಿದೆ ನಾನು ನಿಮಗೆ. ಪಾದರಾಯನಪುರ, ಶಿವಾಜಿನಗರ, ಹೊಂಗಸಂದ್ರ ಇಲ್ಲೆಲ್ಲ ಯಾವಾಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು, ರಾಜ್ಯ ಸರ್ಕಾರ ರ್ಯಾಂಡಮ್ ಟೆಸ್ಟ್ನ ನಿರ್ಧಾರಕ್ಕೆ ಬಂತು. ಅಂದರೆ ಆ ಏರಿಯಾದ ಅಟ್ಲೀಸ್ಟ್ ಪ್ರತಿ ಮನೆಗೊಬ್ಬರಿಗೆ ಟೆಸ್ಟ್ ಮಾಡ್ತೀವಿ ಅಂತ ಹೊರಟರು. ಮಾಡಿದ್ರ? ಖಂಡಿತ ಮಾಡಲಿಲ್ಲ. ಕೈಯಲ್ಲೇ ಇತ್ತು ಇದು, ಆದರೆ ಬಳಸ್ಕೊಳ್ಳಿಲ್ಲ. ಆರಂಭದಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ರ್ಯಾಂಡಮ್ ಟೆಸ್ಟನ್ನು ಮಾಡಿದ್ರು, ನಿಜ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ರ್ಯಾಂಡಮ್ ಟೆಸ್ಟನ್ನು ಮಾಡಿದ್ದು ನಿಜ. ಈ ವೇಳೆ ರ್ಯಾಂಡಮ್ ಟೆಸ್ಟನ್ನು ಮಾಡಿದ ವೇಳೆ ರೋಗ ಲಕ್ಷಣ ಇಲ್ಲದ ಬಹಳಷ್ಟು ಮಂದಿಯಲ್ಲಿ ಸೋಂಕು ದೃಢಪಟ್ಟಿತ್ತು. ರೋಗ ಲಕ್ಷಣವೇ ಇಲ್ಲದ ಬಹಳಷ್ಟು ಮಂದಿಯಲ್ಲಿ ಸೋಂಕು ದೃಢಪಟ್ಟಿತ್ತು. ಉದಾಹರಣೆಗೆ ಪಾದರಾಯನಪುರ. ಆದರೆ ಇದ್ದಕ್ಕಿದ್ದಂತೆ ಕುಂಟು ನೆಪವನ್ನು ಹೇಳಿ ರ್ಯಾಂಡಮ್ ಟೆಸ್ಟನ್ನು ಸ್ಥಗಿತಗೊಳಿಸ್ಬಿಡ್ತು. ಮಾಡಲೇ ಇಲ್ಲ. ಪಾದರಾಯನಪುರವನ್ನು ಕೂಡ ಕಂಪ್ಲೀಟಾಗಿ ಕವರ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ಪಾದರಾಯನಪುರ, ಸಿಂಗಸಂದ್ರ, ಹೊಂಗಸಂದ್ರ ಸೇರಿದಂತೆ ಹಲವು ಕಡೆ ರ್ಯಾಂಡಮ್ ಟೆಸ್ಟನ್ನು ಸ್ಥಗಿತಗೊಳಿಸ್ಬಿಡ್ತು. ಈಗ ಬೆಂಗಳೂರಿನಲ್ಲಿಯೇ 191 ಕಂಟೈನ್ಮೆಂಟ್ ಝೋನ್ ಇದೆ. ಎಲ್ಲ ಕಡೆ ರ್ಯಾಂಡಮ್ ಟೆಸ್ಟ್ ನಡೆಸಿದ್ರೆ ಮತ್ತಷ್ಟು ಸೋಂಕಿತರು ಫಿಕ್ಸ್ ಆಗ್ತಾರೆ. ಈಗ ಮಾಡೋಕ್ಕಾಗತ್ತಾ? ನೀವು ಆವಾಗಲೇ ಮಾಡಲಿಲ್ಲ. ಕಂಟೈನ್ಮೆಂಟ್ ಝೋನ್ಗಳು 20-25 ಇದ್ದಾಗಲೇ ಮಾಡಲಿಲ್ಲ. ಈಗ ನೋಡಿದ್ರೆ 191ಕ್ಕೆ ಬಂದು ಕೂತಿದೆ. ಈಗ ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. 9ನೇ ಎಡವಟ್ಟು ಏನು ಅನ್ನೋದನ್ನು ನಾವೀಗ ನೋಡೋಣ. ರಾಜ್ಯ ಸರ್ಕಾರದ 9ನೇ ಎಡವಟ್ಟು ನಂಬರ್ 9, ಮಕ್ಕಳು ಮತ್ತು ಪೋಷಕರಲ್ಲಿ ವ್ಯರ್ಥ ಗೊಂದಲ. ರಾಜ್ಯ ಸರ್ಕಾರದ 9ನೇ ಎಡವಟ್ಟು ರಿಲೀಫ್ ಸಂದರ್ಭದಲ್ಲಿ ಜನರ ಓಡಾಟಕ್ಕೆ ಅನುಮತಿ ಸಿಕ್ಕಿದ್ದು. ರಿಲೀಫ್ ಕೊಡುವ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. ಅಂತರ್ಜಿಲ್ಲೆ ಓಡಾಟಕ್ಕೆ ಅವಕಾಶ ಕೊಟ್ಟಿದ್ದೇ ಸರ್ಕಾರದ ತಪ್ಪು. ಇದು 9ನೇ ಎಡವಟ್ಟು. ರಾಜ್ಯ ಸರ್ಕಾರದ 9ನೇ ಎಡವಟ್ಟಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಾವು ನಿಮಗೆ. ಲಾಕ್ಡೌನ್ ರಿಲೀಫ್ನಲ್ಲಿ ಜನರ ಓಡಾಟಕ್ಕೂ ಅನುಮತಿ ಸಿಗುತ್ತೆ. ಆದರೆ ರಿಲೀಫ್ ಕೊಡುವ ಹೊತ್ತಲ್ಲಿ ಸರ್ಕಾರ ಮಾಡಿಕೊಂಡ ಎಡವಟ್ಟು. ಅಂತರ್ಜಿಲ್ಲೆ ಓಡಾಟಕ್ಕೆ ಅವಕಾಶ ಕೊಟ್ಟಿದ್ದ ಸರ್ಕಾರ ಏನು ಮಾಡ್ತು ಅಂದರೆ
ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡ್ತು, ಆದರೆ ಎಡವಟ್ಟು ಏನು ಮಾಡ್ಕೊಂತು ನೋಡ. ಓಕೆ, ಏನದು 9ನೇ ಎಡವಟ್ಟು? ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅನುಮತಿ ಕೊಟ್ಟಿದ್ದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ಕೊಡ್ತೀವಿ. ಆರಂಭದಲ್ಲಿ ಅಂತರ್ಜಿಲ್ಲೆಗಳ ಓಡಾಟಕ್ಕೆ ಥರ್ಮಲ್ ಟೆಸ್ಟಿಂಗ್ ಕಡ್ಡಾಯ ಇತ್ತು. ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಆ ಜಿಲ್ಲೆಯ ಗಡಿಯಲ್ಲಿ ನಿಂತಹ ಸಿಬ್ಬಂದಿಗಳು ಪ್ರತಿಯೊಬ್ಬರ ಥರ್ಮಲ್ ಟೆಸ್ಟಿಂಗನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ರು. ಇನ್ನೂ ಹೇಳಬೇಕು ಅಂದರೆ ರೆಡ್ ಝೋನ್ ಡಿಸ್ಟ್ರಿಕ್ಟ್ಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಕಂಟೈನ್ಮೆಂಟ್ ಅಂದರೆ ಅಲ್ಲಿ ಕ್ವಾರಂಟೈನ್ ಆಗಬೇಕಾಗಿತ್ತು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವವರಿಗೆ ಟೆಸ್ಟನ್ನು ಮಾಡಿಸಲೇಬೇಕಿತ್ತು. ಆದರೆ ಕೊನೆಗೆ ಅಂತರ್ಜಿಲ್ಲೆ ಓಡಾಟಕ್ಕೆ ಥರ್ಮಲ್ ಸ್ಕ್ರೀನಿಂಗ್ ಬೇಡ ಅಂತಕ್ಕಂಥ ಆದೇಶವನ್ನು ಕೊಟ್ಟುಬಿಡ್ತು ರಾಜ್ಯ ಸರ್ಕಾರಕ್ಕೆ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗೋವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಬೇಡ ಅಂತ ಜಿಲ್ಲಾ ಗಡಿಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಇಲ್ಲದೆಯೇ ಜನರು ಓಡಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಮೈಸೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ರಾಮನಗರಕ್ಕೆ, ರಾಮನಗರದಿಂದ ಮಂಡ್ಯಕ್ಕೆ, ಹೀಗೆ ಎಲ್ಲ ಕಡೆ ಜನ ಬಿಂದಾಸಾಗಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಅದು ವಿಥೌಟ್ ಥರ್ಮಲ್ ಸ್ಕ್ರೀನಿಂಗ್. ಇದು ಕೂಡ ರಾಜ್ಯ ಸರ್ಕಾರದ ಒಂದು ಎಡವಟ್ಟಿನ ನಿರ್ಧಾರ. ಸೋಂಕು ಹೆಚ್ಚಾಗೋದಕ್ಕೆ ಇದೇ ಕಾರಣ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ವಿಚಾರ. ಇಂಟರ್ ಡಿಸ್ಟ್ರಿಕ್ಟ್ಗೆ ಅನುಮತಿಯನ್ನು ಕೊಟ್ಟು ಅದರಲ್ಲಿ ಥರ್ಮಲ್ ಸ್ಕ್ರೀನಿಂಗನ್ನು ತೆಗೆದು ಬಹಳ ದೊಡ್ಡ ಎಡವಟ್ಟನ್ನು ರಾಜ್ಯ ಸರ್ಕಾರ ಮಾಡಿತು. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ 10ನೇ ಎಡವಟ್ಟು ಏನು? ಪ್ರತಿಯೊಂದು ಎಡವಟ್ಟು ಕೂಡ ಬಹಳ ಮುಖ್ಯವಾದ ಅಂಶಗಳನ್ನು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದ 10ನೇ ಎಡವಟ್ಟು ಏನು? ಕೊರೋನಾ ಸ್ಫೋಟದ ಹೊತ್ತಲ್ಲಿ ಅಂತಾರಾಜ್ಯ ಬಸ್ ಓಡಾಟಕ್ಕೆ ಅನುಮತಿ ಕೊಟ್ಟಿದ್ದು. ಓಕೆ, 10ನೇ ಎಡವಟ್ಟಿನ ಬಗ್ಗೆ ಹೇಳ್ತಾ ಇದ್ದೀವಿ, ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ 10ನೇ ಎಡವಟ್ಟು ಕೊರೋನಾ ಸ್ಫೋಟದ ಹೊತ್ತಲ್ಲಿ ಅಂತಾರಾಜ್ಯ ಬಸ್ ಓಡಾಟಕ್ಕೆ ಅನುಮತಿಯನ್ನು ಕೊಡ್ತು. ಬೇರೆ ರಾಜ್ಯಗಳಿಗೆ ಬಸ್ ಬಿಡಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿತು. ಅಲ್ಲಿಂದ ಬರುವವರಿಗೆ ಕೊರೋನಾ ಪರೀಕ್ಷೆಯನ್ನು ಹೇಗೆ ಮಾಡಿಸ್ತಾರೆ? ಕೊರೋನಾ ಸ್ಫೋಟದ ಹೊತ್ತಲ್ಲಿ KSRTC ಬಸ್ ಓಡಿಸೋದಕ್ಕೆ ನಿರ್ಧಾರವನ್ನು ಮಾಡಿತು ರಾಜ್ಯ ಸರ್ಕಾರ. ಇದು ಎಡವಟ್ಟು ನಂಬರ್ 10. ಇದರಿಂದ ಯಾವ ರೀತಿ ತೊಂದರೆಯಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರದ ಎಡವಟ್ಟು ನಂಬರ್ 10 ಅಂತಾರಾಜ್ಯ ಸಾರಿಗೆ. ಅಂತಾರಾಜ್ಯ ಬಸ್ ಸೇವೆಗೆ ಮುಕ್ತ ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ಇದು ಎಷ್ಟು ಪರಿಣಾಮವನ್ನು ಬೀರ್ತಾ ಇದೆ, ಈಗಲೂ ಕೂಡ ಇದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಂತಾರಾಜ್ಯ ಅಂದರೆ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸವನ್ನು ಮೆರಿತಾ ಇದೆ. ನೆರೆಯ ಆಂಧ್ರದಲ್ಲೂ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಆಂಧ್ರದ ಟ್ರಾವೆಲ್ ಹಿಸ್ಟ್ರಿಯ 34 ಜನ ಸೋಂಕಿತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದರೂ ಅಲ್ಲಿಂದ ಬಸ್ ಸಂಚಾರಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಡ್ತು. ಈಗಲೂ ಕೊರೋನಾ ನೆಗೆಟಿವ್ ರಿಪೋರ್ಟನ್ನು ಕಡ್ಡಾಯ ಮಾಡಿಲ್ಲ. ಇದರಿಂದ ರಾಜ್ಯದಲ್ಲಿ ಸೋಂಕು ಮತ್ತಷ್ಟು ಸ್ಫೋಟಗೊಳ್ಳಬಹುದು ಮುಂದಿನ ದಿನಗಳಲ್ಲಿ. ಸೊ ಅಲ್ಲಿಗೆ ಬಹಳ ಮುಖ್ಯವಾದಂತಹ ವಿಚಾರ ಇದು. ಅಂತಾರಾಜ್ಯ ಬಸ್ ಸೇವೆ. ಆಂಧ್ರದ ಟ್ರಾವೆಲ್ ಹಿಸ್ಟ್ರಿಯ 34 ಸೋಂಕಿತರು ನಮ್ಮ ರಾಜ್ಯದಲ್ಲಿದ್ದಾರೆ. ಆದರೂ ಅಲ್ಲಿಂದ ಬಸ್ ಸಂಚಾರಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗಲೂ ಕೂಡ ಕೊರೋನಾ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಿಲ್ಲ. ಆಂಧ್ರದಿಂದ ಬರ್ತಕ್ಕಂಥವ್ರು, ಬೇರೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥವ್ರು ಕೊರೋನಾ ನೆಗೆಟಿವ್ ರಿಪೋರ್ಟ್ ತಂದರೆ ಮಾತ್ರ ನಿಮ್ಮನ್ನು ರಾಜ್ಯದೊಳಕ್ಕೆ ಬಿಡ್ತೀವಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಎಲ್ಲ ರೀತಿಯ ತೊಂದರೆಗಳು ಕೂಡ ನಿವಾರಣೆ ಆಗಿಬಿಡ್ತಾ ಇತ್ತು. ಆದರೆ ನಿವಾರಣೆ ಆಗಿಲ್ಲ ರಾಜ್ಯ ಸರ್ಕಾರದ ಮತ್ತೊಂದು ಎಡವಟ್ಟು ನಿರ್ಧಾರಗಳಿಂದಾಗಿ. ಹಾಗಾಗಿ ಈ 10 ಕಾರಣಗಳು ಇಲ್ಲಿ ತನಕ ನಾವೇನು ಹೇಳಿದ್ವಿ, ನಮ್ಮ ರಾಜ್ಯದಲ್ಲಿ ಕೊರೋನಾ ಸ್ಫೋಟವಾಗೋದಕ್ಕೆ, ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗೋದಕ್ಕೆ, ದುಪ್ಪಟ್ಟಾಗೋದಕ್ಕೆ ಕಾರಣಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೈಗೊಂಡ 10 ಎಡವಟ್ಟು ನಿರ್ಧಾರಗಳು ಮತ್ತು 100 ಕಂಟಕಗಳು ಇದರಿಂದ ಬಂದೊದಗಿರ್ತಕ್ಕಂಥದ್ದು. ಇದೆಲ್ಲವನ್ನ ನಾವು ಮತ್ತು ನೀವು ಈಗ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಈಗಾಗಲೇ ತಜ್ಞರು ಹೇಳೋ ಪ್ರಕಾರ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ರಾಜ್ಯದಲ್ಲಿ ಕೊರೋನಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಹೇಳಿದ ಈ 10 ಎಡವಟ್ಟುಗಳನ್ನು ಈಗಲಾದರೂ ತಿದ್ದುಕೊಂಡು ಸರಿಪಡಿಸ್ಕೊಂಡು ಇನ್ನು ಮುಂದೆ ಆಗತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳನ್ನು
ನಿಲ್ಲಿಸ್ತಾರಾ? ಅನಾಹುತಗಳಿಗೆ ಕಡಿವಾಣವನ್ನು ರಾಜ್ಯ ಸರ್ಕಾರ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಕಬೇಕು ಅಂತಕ್ಕಂಥದ್ದು ಕನ್ನಡಿಗರ ಒತ್ತಾಯ. ಬಟ್ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕಾದ್ದೋಣ.